ಸ್ನೇಹಿತರೆ ನಮಸ್ಕಾರ. ಕೊಡಗು ಜಿಲ್ಲೆಯ ನಾಪೋಕ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೊಡ್ಡದಾದಂತಹ ಒಂದು ಅವಘಡ ಸಂಭವಿಸಿದೆ. ಕುಂಬಳದಾಳು ಸಮೀಪದ 24 ವರ್ಷದ ಯುವಕ ಗುಂಡು ಹೊಡೆದುಕೊಂಡು ತನ್ನ ಜೀವವನ್ನು ಕಳೆದುಕೊಂಡಿದ್ದಾರೆ. ಈ ಘಟನೆ ಶುಕ್ರವಾರ ನಡೆದಿದೆ. ಕುಂಬಳದಾಳು ಗ್ರಾಮ ಅಂತ ಹೇಳಿದ್ರೆ ಬಹಳಷ್ಟು ಆ ಗ್ರಾಮದಲ್ಲಿ ಯುವಕರು ಹೆಚ್ಚಿನದಾಗಿ ಚಟುವಟಿಕೆಯಿಂದ ಇದ್ದಂತಹ ಜಾಗ. ಕವನ್ ಅನ್ನುವಂಥ ಹುಡುಗ ಕೂಡ ಅಷ್ಟೇ ಚಟುವಟಿಕೆಯಿಂದ ಭಾಗವಹಿಸ್ತಿದ್ದ, ಪ್ರತಿಯೊಂದು ವಿಚಾರದಲ್ಲೂ ಭಾಗವಹಿಸ್ತಾ ಇದ್ರು. ಅವರು ಹೆಚ್ಚಿನ ಒಂದು ಷೇರು ಮಾರುಕಟ್ಟೆಯ ಕಡೆಗೆ ಕೂಡ ಗಮನ ವಹಿಸಿದ್ರು ಅನ್ನುವಂತಹ ಒಂದು ವಿಚಾರ ಇದೆ. ಹೆಚ್ಚಿನದಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಂಥ ಸಂದರ್ಭದಲ್ಲಿ ಆತನಿಗೆ ಅದೇನಾಯ್ತೋ ಗೊತ್ತಿಲ್ಲ, ಆತ ಗನ್ ತೆಗೆದುಕೊಂಡು ಹೊಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಪ್ರಾಥಮಿಕ ವರದಿ ಬಂದಿದೆ. ಆದರೆ ಇದು ಎಷ್ಟು ಕನ್ಫರ್ಮ್ ಆಗಬೇಕಷ್ಟೇ, ಒಂದು ಶಂಕೆ ವ್ಯಕ್ತ ಆಗಿದೆ. ಸ್ಟಾಕ್ ಮಾರುಕಟ್ಟೆಯಲ್ಲಿ ತುಂಬಾ ಹಣವನ್ನ ಇನ್ವೆಸ್ಟ್ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಮನನೊಂದು ಈ ಕೃತ್ಯವನ್ನ ಎಸಗಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಆದರೆ ನಿಖರ ಕಾರಣ ಏನು ಅನ್ನೋದು ಇನ್ನು ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಎಲ್ಲ ಆಯಾಮದಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ತನಿಖೆಯ ನಂತರವಷ್ಟೇ ಸತ್ಯಾಸತ್ಯತೆ ಮತ್ತು ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣವನ್ನು ಬೆಳಕಿಗೆ ಬರಬೇಕಾಗಿದೆ. ಆದ್ರೆ ಷೇರು ಮಾರುಕಟ್ಟೆ ಅನ್ನುವಂಥದ್ದು ಇವತ್ತು ಬಹಳಷ್ಟು ವಹಿವಾಟು ನಡೀತಿರುವಂಥದ್ದು. ಜಾಗತಿಕವಾಗಿ ಷೇರು ಮಾರುಕಟ್ಟೆಯಲ್ಲಿ ಅನೇಕರು ತಮ್ಮ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ. ಕೆಲವರು ಅದರಲ್ಲಿ ಭಾರಿ ಲಾಭವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಕೆಲವರು ಹಾಕಿದ ಹಣವನ್ನ ಎಲ್ಲವನ್ನೂ ಕೂಡ ಕಳೆದುಕೊಂಡವರು ಕೂಡ ಇದ್ದಾರೆ. ಜನರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯಾಗಿ ನಾನು ದೊಡ್ಡದಾಗಿ ಬದುಕಬೇಕು, ಕೋಟಿ ಕೋಟಿ ಸಂಪಾದನೆ ಮಾಡಬೇಕು ಅಂತ ಅನ್ಕೋತಾರೆ. ಕೆಲವರು ಇವತ್ತು ಹಾಕಿದ ಹಣ ನಾಳೆ ಡಬಲ್ ಆಗಿ ಸಿಗಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ಈ ನಡುವೆ ಹೆಚ್ಚಿನ ಜನರು ತಮ್ಮ ಹಣವನ್ನು ಕಳೆದುಕೊಂಡು ಇವತ್ತು ಬೀದಿಗೆ ಬಿದ್ದಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಗಮನಿಸಬೇಕಾಗತ್ತೆ. ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಹಣ ಸಂಪಾದನೆ ಮಾಡೋದು ಅಷ್ಟೊಂದು ಲಾಭದಾಯಕ ಆಗಿದೆ. ಆದರೆ ಸರಿಯಾದ ತಂತ್ರಗಳನ್ನು ಬಳಸ್ಕೊಳ್ಳದಿದ್ರೆ ಇದು ಅಪಾಯವನ್ನು ಹೆಚ್ಚು ಮಾಡುತ್ತೆ ಮತ್ತು ಇದೊಂದು ದೊಡ್ಡ ಒಂದು ಜೀವವನ್ನೇ ಕಳೆದುಕೊಳ್ಬೇಕಾದಂಥ ಪ್ರಸಂಗ ಭಟ್ರು ಹೇಳಿಕ್ಕಾಗಲ್ಲ. ಆ ಥರದ ಒಂದು ವಿಚಾರಕ್ಕೂ ಕೂಡ ಇದು ಕಾರಣ ಆಗ್ಬೋದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಹೂಡಿಕೆದಾರರು ಕೆಲವೊಂದು ಸತಿ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳದೆ ಫ್ಯೂಚರ್ಸ್ ಮತ್ತು ಆಯ್ಕೆಗಳ ಎಂಬ ಸಂಕೀರ್ಣ ಉತ್ಪನ್ನಗಳ ಸಾಧನೆಗಳಿಗೆ ಒಡ್ಡಿಕೊಳ್ತಾರೆ. ಇದು ಅವರಿಗೆ ದೊಡ್ಡ ನಷ್ಟಕ್ಕೆ ದಾರಿ ಮಾಡಿಕೊಡುವಂತಹ ವಿಚಾರ ಕೂಡ ಆಗಿದೆ. ಹಾಗಾದ್ರೆ ಮಾರುಕಟ್ಟೆಯಲ್ಲಿ ಯಾವ ತರದ ಅಪಾಯ ಎದುರಾಗುತ್ತೆ ಅಂದ್ರೆ, ಇವತ್ತು ಕವನ್ ಅನ್ನುವರು ಮೂಲಗಳ ಪ್ರಕಾರ ಸುಮಾರು ಹಣವನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅವರು ಹಣವನ್ನು ಹಾಕಿದ್ದಾರೋ ಅಥವಾ ಹಾಕ್ಲಿಲ್ವೋ ಇದು ಬೇರೆ ವಿಚಾರವೋ ಅನ್ನೋದು ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದರೆ ಒಂದು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಅವರು ಹಣವನ್ನು ಹಾಕಿದ್ದಾರೆ, ಇದ ಕಾರಣಕ್ಕೆ ಅವರು ಅಪಾಯವನ್ನು ಮೇಲಿಡ್ಕೊಂಡ್ರು ಅನ್ನುವಂಥದ್ದು ಈಗ ತನಿಖೆಯಿಂದ ಬೆಳಕಿಗೆ ಬರುವಂಥದ್ದು. ಆದರೆ ಇಡೀ ಮಾರುಕಟ್ಟೆ ಕುಸಿದಾಗ ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನುವಂಥದ್ದು, ಅದು ಯಾವ ತರ ಷೇರುಗಳು ಕುಸಿಯುತ್ತವೆ ಅನ್ನುವಂಥದ್ದು ಬಹಳಷ್ಟು ವ್ಯವಸ್ಥಿತ ಅಪಾಯ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತದೆ. ಮೊದಲನೇದಾಗಿ ನೀವು ಹೂಡಿಕೆ ಮಾಡಿದ ಕಂಪನಿ ಯಾವುದು, ಅದರ ನಷ್ಟ, ಅದರ ವಂಚನೆ ಅಥವಾ ಅವರ ನಿರ್ಧಾರಗಳು ಕೆಟ್ಟದಾಗಿದೆಯೋ, ಅದರ ಷೇರು ಬೆಲೆ ಯಾವ ಥರ ಕುಸಿಬಹುದು, ಇದನ್ನೆಲ್ಲ ಕೂಡ ಅಂದಾಜು ಮಾಡಬೇಕಾಗತ್ತೆ. ಜೊತೆಗೆ ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳ್ತಾರೆ. ಕೆಲವು ಷೇರುಗಳು ಹೆಚ್ಚು ವ್ಯಾಪಾರ ಆಗುವುದಿಲ್ಲ, ಆದ್ದರಿಂದ ನೀವು ಅವುಗಳನ್ನು ಬೇಗನೆ ಮಾರಾಟ ಮಾಡಲಿಕ್ಕೆ ಬಯಸಿದ್ರೆ ಅದು ಸುಲಭವಲ್ಲದೆ ಇರಬಹುದು ಕೂಡ. ಅದು ಕೂಡ ನಿಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂತ ಸಾಧ್ಯತೆ ಜಾಸ್ತಿ ಇದೆ. ಚಂಚಲತೆಯ ಅಪಾಯಗಳು ಅಂತೇಳಿ ಇನ್ನೊಂದು. ಚಂಚಲತೆಯ ಅಪಾಯ ಅಂದ್ರೆ ಏನು? ಷೇರು ಬೆಲೆಗಳು ಸಾಮಾನ್ಯವಾಗಿ ವೇಗವಾಗಿ ಏರಿಳಿತಗೊಳ್ಳುತ್ತೆ. ಇದು ಹೊಸ ಹೂಡಿಕೆದಾರರನ್ನ ಗೊಂದಲಗೊಳಿಸಬಹುದು ಅಥವಾ ಹೆದರಿಸಬಹುದು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇದೊಂಥರ ನಿಮ್ಮನ್ನ ಚಂಚಲತೆ ತಗೊಂಡು ಹೋಗ್ಬೋದು. ಮುಂದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗದೆ ನೀವೊಂಥರ ಸ್ಟಕ್ ಆಗಿ ಬಿಡುವಂಥ ಸಾಧ್ಯತೆಗಳು ಕೂಡ ಇರುತ್ತವೆ. ಇನ್ನು ರಾಜಕೀಯ ಮತ್ತು ಜಾಗತಿಕ ಅಪಾಯಗಳು. ಇತ್ತೀಚಿನ ದಿವಸಗಳಲ್ಲಿ ಯುದ್ಧದಂತಹ ಅಪಾಯಗಳು ಕಾಣ್ತಾ ಇದ್ದಾವೆ. ನಾವು ಹೆಚ್ಚಿನ ಇರಾನ್ ಇರಾಕ್ ಯುದ್ಧಗಳಾಗಿರ್ಬೋದು, ಅಮೆರಿಕ ಕೂಡ ಅದರಲ್ಲಿ ಭಾಗವಹಿಸಿದ್ದರಿಂದ ಸಾಕಷ್ಟು ಈ ಷೇರು ಮಾರುಕಟ್ಟೆ ಅಲುಗಡಿದ್ದನ್ನು ಕೂಡ ನೋಡಿದ್ದೇವೆ. ಸರ್ಕಾರಿ ನೀತಿಗಳನ್ನ ಈ ಬದಲಾವಣೆಗಳು, ಹಣದುಬ್ಬರ, ಯುದ್ಧಗಳು ಮತ್ತು ಅಂತಾರಾಷ್ಟ್ರೀಯ ಘಟನೆಗಳು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಬಹುದು. ಅದು ಕೂಡ ಒಂದು ಅಪಾಯಕ್ಕೆ ಕಾರಣ ಆಗತ್ತೆ. ಹಾಗಾದ್ರೆ ಈ ಹೂಡಿಕೆ ಮಾಡಲು ಹೊಸಬರಾಗಿದ್ರೆ ದಯವಿಟ್ಟು ಇದನ್ನ ದೊಡ್ಡ ಚಟವಾಗಿ ಬಳಸ್ಕೊಳ್ಬೇಡಿ. ಇವತ್ತಿಂದ ನಾಳೆಗೆ ನಾನು ದೊಡ್ಡ ಶ್ರೀಮಂತನಾಗ್ತೀನಿ, ಹೆಚ್ಚು ಹೆಚ್ಚು ಹಣವನ್ನು ಗಳಿಕೆ ಮಾಡ್ತೀನಿ, ನಾನು ದೊಡ್ಡ ಅಂದರೆ ನಾನೊಂದು 50 ಲಕ್ಷ ಇವತ್ತು ಹಾಕಿ ನಾಳೆ ಇನ್ನೊಂದು 50 ಲಕ್ಷ ಬರಬೇಕು ನನಗೆ ಅನ್ನುವಂತಹ ಒಂದು ಯೋಜನೆಯನ್ನು ಇಟ್ಕೊಳ್ಬೇಡಿ. ಯಾಕೆಂತ ಹೇಳಿದ್ರೆ ಕಡಿಮೆ ಹಣದಿಂದ ಸ್ಟಾರ್ಟ್ ಮಾಡಿ ಬುದ್ಧಿವಂತಿಕೆಯಿಂದ ವರ್ತಿಸಿ. ಆದರೆ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಈ ಹೊಸಬ್ರು ಹಣ ಹಾಕಿರ್ತಾರೆ, ತಕ್ಷಣ ಅಲ್ಲಿ ಯಾರೋ ಹೇಳ್ತಾರೆ ಮಾರುಕಟ್ಟೆ ತುಂಬ ಕುಸಿದಿದೆ, ಈ ಸಲ ನೀವು ಹಾಕಿದ ದುಡ್ಡೆಲ್ಲ ಹೋಯ್ತು ಅಂತ. ಆದರೆ ದಯವಿಟ್ಟು ಅಂಥ ವದಂತಿಗಳಿಗೆ ಕೂಡ ಭಯ ಪಡಬೇಡಿ. ನಿಮಗೆ ಅನುಭವ ಇಲ್ಲ ಅಂತ ಹೇಳಿದರೆ ಆ ದೈನಂದಿನ ವ್ಯಾಪಾರ ಇರುತ್ತೆ, ಅಲ್ಲಿ ದಿನದ ವಹಿವಾಟು ಕೂಡ ಇರುತ್ತೆ, ಅದನ್ನು ಮಾಡಬೇಡಿ. ದೀರ್ಘಕಾಲಿಕ ವ್ಯವಹಾರಗಳನ್ನು ಮಾಡಿ ಅಂತ ಈ ಷೇರು ಮಾರುಕಟ್ಟೆಯ ಅನುಭವಸ್ಥರು ಹೇಳ್ತಾರೆ. ಆದರೆ ಇದೆಲ್ಲವನ್ನು ನೋಡಬೇಕಾದ್ರೆ ಇವತ್ತು ಒಂದು ಪಾಠ ಅಂತಲೇ ಹೇಳ್ಬೋದು. ಯಾಕಂದರೆ ಯುವಕರು ಇನ್ನು 24 ವರ್ಷ, ಅನುಭವ ಕಡಿಮೆ, ಬಿಸಿ ರಕ್ತ, ಏನು ಮಾಡಿದರೂ ನಡೀತದೆ, ನಾನು ಏನಾದರೂ ಮಾಡಿಬಿಡ್ತೀನಿ ಅನ್ನುವಂತಹ ಧಾವಂತದಲ್ಲಿ, ಆ ಒಂದು ಫೋರ್ಸ್ನಲ್ಲಿ ಆ ಯುವಕರು ಮುಂದುವರೆದಿದ್ದಾರೆ. ಆದರೆ ದುರದೃಷ್ಟವಶಾತ್
ಅವರು ತಮ್ಮ ಜೀವವನ್ನೇ ಕಳೆದುಕೊಳ್ಳಬೇಕಾಯಿತು. ಕವನ್ ಅವರು ನಿಜಕ್ಕೂ ಕೂಡ ಇದೊಂದು ಕೊಡಗಿನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು, ಕೊಡಗಿನಲ್ಲಿ ನಡೆದಂಥ ಘಟನೆ ಎಲ್ಲರಿಗೂ ಕೂಡ ಇಡೀ ನಮ್ಮ ಇಡೀ ರಾಜ್ಯದಲ್ಲಿರುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಷೇರು ಮಾರುಕಟ್ಟೆಯಲ್ಲಿ ಏನು ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇದ್ರಿ ನಿಮಗೆಲ್ಲರಿಗೂ ಕೂಡ ಇದೊಂದು ಸ್ಪಷ್ಟವಾದಂತಹ ಒಂದು ಉದಾಹರಣೆ. ಇದರಿಂದ ಪಾಠ ಕಲಿಯುವಂಥದ್ದು ಸಾಕಷ್ಟಿದೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.